ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಸಕ್ಕತ್ತಾಗಿದ್ದೀನಿ. ನಾನಿವತ್ತು ಬಂದಿದ್ದೀನಿ ಶಿವನಾಪುರ್ಗೆ. ಇದು ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಬರುತ್ತೆ. ಸೊ ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈಗ ನಾವು ಶಿವರಾಪುರ ಕ್ರಾಸಲ್ಲಿ ಇದ್ದೀವಿ. ಈ ಕಡೆ ಸೈಡ್ ಶಿವನಾಪುರ ಬರುತ್ತೆ. ಈ ಕಡೆ ಇದೆಯಲ್ಲ, ಇದು ಬಂದ್ಬಿಟ್ಟು ಮಲತ್ನಹಳ್ಳಿ. ಈ ಕಡೆ ಬಂದ್ಬಿಟ್ಟು ಕರತ್ನಹಳ್ಳಿಗೆ ಹೋಗೋದು. ವೆಲ್ಕಮ್ ಟು ಶಿವನಾಪುರ. ಈಗ ಶಿವನಾಪುರ್ಗೆ ಹೋಗ್ತಾ ಇದ್ದೀವಿ. ಸೊ ಶಿವನಾಪುರದಲ್ಲಿ ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡ್ರಿ, ಇದೇ ಶಿವನಾಪುರಕ್ಕೆ ಹೋಗ್ತಾ ಇದ್ದೀವಿ. ಈ ಕಡೆ ಒಂದು ಅಂಗನವಾಡಿ ಬರುತ್ತೆ. ಈಗ ನೋಡಿ, ಇದು ಅಂಗನವಾಡಿ. ಶಿವನಾಪುರ್ಗೆ ಎಂಟ್ರಿ ಆದಮೇಲೆ ಈ ಕಡೆ ರೈಟ್ಗೆ ಒಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನೋಡೋಣ. ಇದು ಬಂದ್ಬಿಟ್ಟು ಶಿವನಾಪುರದಲ್ಲಿರುವಂಥ ಗ್ರಾಮ ಪಂಚಾಯತಿ ಲೈಬ್ರರಿ. ಇದು ಲೈಬ್ರರಿ ಒಂದು ಓಪನ್ ಮಾಡಿದ್ದಾರೆ. ಇದು ಲೈಬ್ರರಿ ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಗ್ರಾಮ ಪಂಚಾಯತಿ ಬರುತ್ತೆ. ಸೊ ಇಲ್ಲೇ ಶಿವನಾಪುರದ ಗ್ರಾಮ ಪಂಚಾಯತಿ ಅಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ಶಿವನಾಪುರದಲ್ಲಿರುವ ವೆಟರ್ನರಿ ಹಾಸ್ಪಿಟಲ್. ಇಲ್ಲೊಂದು ಕಟ್ಟೆ ಇದೆ. ಇಲ್ಲಿ ಕಟ್ಟೆಯಿಂದ ಮುಂದೆ ಬಂದಿದ ತಕ್ಷಣ ಒಂದು ಇಲ್ಲಿ ಹಳ್ಳಿ ಕಟ್ಟೆ ಒಂದಿದೆ. ಹಳ್ಳಿ ಕಟ್ಟೆ ಹಳೇ ಕಾಲದ ಮರಗಳಿದ್ದಾವೆ. ಇಲ್ಲೊಂದು ನಾಗರ ಕಲಗಿದ್ದಾವೆ. ಸಕ್ಕತ್ತಾಗಿದೆ. ಹಳೆ ಕಾಲದ ಏನೋ ಒಂದು 200-300 ವರ್ಷ ಆಗಿರ್ಬೇಕು ಇದಕ್ಕೆ. ನೋಡಿ, ಎಲ್ಲ ರಾಗಿ ಮರಗಳಿದ್ದಾವೆ. ಇಲ್ಲೊಂದು ಆದಿಶಕ್ತಿ ಮಠ ಇದೆ. ಸೊ ನೋಡೋಣ ಬನ್ನಿ. ಹೊನ್ನಿಕುಲ ಕ್ಷತ್ರಿಯ ಗುರುಪೀಠ ಅಂತ ಇದೆ. ಶಿವರಾಪುರ ಗ್ರಾಮ, ನಂದಗುಡಿ ಹೋಬಳಿ, ಹೊಸಕೋಟೆ ತಾಲೂಕಲ್ಲಿ. ಇವತ್ತು ಶಿವನಾಪುರ ಹತ್ರ ಇರುವ ಆದಿಶಕ್ತಿ ಮಠಕ್ಕೆ ಬಂದಿದ್ವಿ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನೂ ಕೊಡ್ತಾರೆ. ಮತ್ತು ಇಲ್ಲಿ ಹುಣ್ಣಿಮೆ ದಿನ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಸೊ ಮಠ ಅಂತಲೂ ಸಕ್ಕತ್ತಾಗಿದೆ. ಎಲ್ಲ ಹಸುಗಳು ಸಾಕಿದ್ದಾರೆ, ಮೊಲಗಳಿದ್ದಾವೆ, ಬಾತುಕೋಳಿಗಳಿದ್ದಾವೆ. ಸೊ ಏನೇನಿದೆ ಅಂತ ನೋಡೋಣ. ಈಗ ಬನ್ನಿ. ಇಲ್ಲಿ ನೋಡಿ, ಇಲ್ಲೊಂದು ಮೊಲ ಇದೆ. ಇಲ್ಲೊಂದು ಇಲ್ಲಿ ನೋಡಿದ್ರೆ ಒಂದು ಚಿಕ್ಕ ಕರು ಇದೆ. ಚಿಕ್ಕ ಕರು ಒಂದಿದೆ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಹಸುಗಳನ್ನ ಸಾಕೊಂಡಿದ್ದಾರೆ. ಚೆನ್ನಾಗಿದೆ ಅಂತ ಪೀಸಾಗಿ. ಈ ಹಸು ನೋಡಿ ಹೇಗಿದೆ ಅಂತ, ವೈಟಾಗಿ ಸಕ್ಕತ್ತಾಗಿದೆ. ಶಿವನಾಪುರ ಹತ್ರ ಇರುವ ಬಸವೇಶ್ವರ ಸ್ವಾಮಿ ದೇವಾಲಯ. ಇದು 2016ರಲ್ಲಿ ಸ್ಥಾಪನೆ ಆಗಿದೆ. ಇವತ್ತು ಓಪನ್ ಆಗಿಲ್ಲ, ಇವತ್ತು ಕ್ಲೋಸ್ ಆಗಿದೆ. ಬನ್ನಿ. ಆ ದೇವಸ್ಥಾನಕ್ಕೆ 3 ಭಾಗಗಳಿರುತ್ತೆ. ಯಾವುದಂದ್ರೆ, ಒಂದು ಬಂದ್ಬಿಟ್ಟು ಕಾಲು ಅಂದರೆ ಗೋಪುರ ಬರುತ್ತೆ. ನಾವಿ ಬಂದ್ಬಿಟ್ಟು ಗರುಡ ಗಂಬ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಗರ್ಭಗುಡಿ ಇರುತ್ತಲ್ವ, ಅದು ಬಂದ್ಬಿಟ್ಟು ನಾವು ತಲೆ ಅಂತ ಕರಿತೀವಿ ನಾವು. ಈ ಶಿವನಾಪುರದಲ್ಲಿ ಚಿಕ್ಕ ಒಂದು ಕಲ್ಯಾಣ ಮಂಟಪ ಇದೆ. ಸೊ ನಿಮ್ಗೇನಾದರೂ ಫಂಕ್ಷನ್ ಇದ್ದರೆ, ಮದುವೆ ಇದ್ದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಈ ಫಂಕ್ಷನ್ ಹಾಲ್ ಪಕ್ಕದಲ್ಲೇ ಒಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೋಡೋಣ ಬನ್ನಿ. ನೋಡ್ರಿ, ಶಿವನಾಪುರ ಎಷ್ಟು ಚೆನ್ನಾಗಿದೆ. ಯಾವುದೋ ಕೇರಳಕ್ಕೆ ಬರೋ ಥರ ಫೀಲ್ ಆಗ್ತಿದೆ ಗುರು. ಆ ರೇಂಜ್ಗಿದೆ. ಹಳ್ಳಿಯ ವಾತಾವರಣ ಅಂದರೆ ಸೂಪರ್ ಗುರು. ಈ ಥರ ಎಲ್ಲ ಸಿಟಿಗಳಲ್ಲಿ ನೀವು ನೋಡೋಕ್ಕಾಗುತ್ತಾ? ವ್ಯೂಸ್ನೆಲ್ಲ ನೋಡಿ ಯಾವ ಥರ ಇದೆ ಅಂತ.
ಶಿವನಾಪುರ ಊರು ಒಳಗಡೆ ಬಂದಿದ್ದೀವಿ. ನೋಡಿ ನಮ್ಮ ಶಿವನಾಪುರ ಹೇಗಿದೆ ಅಂತ. ನಮಗೆ ಶಿವನಾಪುರ ಒಳಗಡೆ ಬಂದಾಗ ಒಂದು ಹರಳಿ ಕಟ್ಟೆ ಸಿಗುತ್ತೆ. ಇದೆಲ್ಲ ನಾಗರ ಕಲ್ಲುಗಳು. ಆ ಕಡೆ ಈ ಕಡೆ ಅರಳಿ ಮರ ಇದೆ. ಚಿಕ್ಕ ಒಂದು ಈಗ ಬೇವಿನ ಮರ ನೆಟ್ಟಿದ್ದಾರೆ ಅಲ್ಲಿ. ಇದು ಶಿವನಾಪುರದಲ್ಲಿರುವ ಗಂಗಮ್ಮ ದೇವಿಯ ದೇವಸ್ಥಾನ. ಸೊ ಒಳಗಡೆ ಹೋಗೋಣ ಬನ್ನಿ. ಬೆಳಿಗ್ಗೆ ಬೆಳಿಗ್ಗೆ ಮುದ್ದೆನಾ? ಹಾಂ. ಎಷ್ಟು ಟೈಮ್ ತಿಂತೀರಾ ಊಟ? ಎರಡೇ ಟೈಮು? ಯಾಕೇನಾಯ್ತು? ಎಷ್ಟು ಏಜ್ ನಿಂಗೆ? 80. ಅವಾಗಿರೋ ಲೈಫು ಇವಾಗಿರೋ ಲೈಫು ಏನು ಡಿಫ್ರೆನ್ಸ್ ಏನೈತೆ? ಏನು ವ್ಯತ್ಯಾಸ ಏನೈತೆ? ಹಾಂ, ಇವಾಗ ಚೆನ್ನಾಗಿದೆ ಇಲ್ಲಾಂದ್ರೆ ಹಳೆ ಕಾಲ ಚೆನ್ನಾಗಿತ್ತಾ? ಇವಾಗ ಒಳ್ಳೆ ಕಾಲ ಅನ್ಬೋದು. ಯಾಕೆ? ಅವಾಗ ಏನಾಗಿತ್ತು? ಆವಾಗ ಹಾಂ ಏನು ಸಿಕ್ಕಾಗ ಆವಾಗ. ಹಾಂ, ಇವಾಗ ಏನು ಬೇಕೋ ಸಿಗ್ತದೆ. ಅವಾಗ ಸಿಗ್ಬೇಕಂದ್ರೆ ಎಲ್ಲಿ ಹೋಗ್ತಾ ಇದ್ರಿ ನೀವು? ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತಾ ಇದ್ರಿ? ನಿಮ್ಮೂರಲ್ಲೇ ಇತ್ತಾ? ಇಲ್ಲ, ಅದು ಬಸ್ ಹೋಗ್ತದೆ. ಹಾಂ, ಅದನ್ನು ನಮಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರಾ? ನೋಡ್ಕೊಂಡು ಹೋಗ್ಬಿಟ್ಟಿದ್ವಿ. ಅವಾಗ ಜಾಸ್ತಿ ಕಾಯಿಲೆಗಳಿತ್ತ, ಇವಾಗ ಜಾಸ್ತಿ ಕಾಯಿಲೆಗಳೈತಾ? ಅಲ್ಲಿ ಯಾವಾಗ ಜಾಸ್ತಿ ಕಾಯಿಲೆಗಳಿದ್ದಾವೆ? ಆಗಿನ ಕಾಲದಲ್ಲಿ ಇತ್ತ, ಈಗಿನ ಕಾಲದಲ್ಲಿ ಇದೆಯಾ ಅಂತ? ಈ ಕಾಲದಾಗ ಜಾಸ್ತಿ ಕಾಯಿಲೆ ಆಗೋದು. ಆ ಕಾಲದಲ್ಲಿ ಇವತ್ತು ಹಾಂ, ಆ ಕಾಲದ ಕಾಯಿಲೆ ಅನ್ನೋದೇ ಇಲ್ಲ. ಹಾಂ, ಹ್ಞೂ ಹಾಂ, ನೀರು ಕಟ್ಟಕ್ಕೆ ಹೋಗೋದು, ಅಲ್ಲಿ ತೋಟಕ್ಕೆ ಹೋಗೋದು. ಹಾಂ, ನೋಡಿದ್ರೆ ಹಾಂ, ಇಷ್ಟು ಖಾರ ಹಾಂ, ಮುದ್ದೆ. ಮುದ್ದೆ ಇವಾಗೆಲ್ಲ ಇಷ್ಟು ದಪ್ಪ ಇರ್ತದೆ. ಅವಾಗ ಎಷ್ಟು ದಪ್ಪ ಇತ್ತು ಮುದ್ದೆ? ನೋಡ್ಕೊಂಡು ಈ ಸೈಜು. ಹಾಂ, ಆ ಸೈಜ್ ಇರ್ತಾಯಿತ್ತು. ಹಾಂ, ಒಂದೊಂದು ಮುದ್ದೆ ಒಯ್ದು, ಹಾಂ, ಮಧ್ಯಾಹ್ನಕ್ಕೊಂದು ಮುದ್ದೆ ಒಯ್ದು, ಹಾಂ, ರಾತ್ರಿಗೊಂದು ಮುದ್ದೆ ಒಯ್ದು. ಹಾಂ. ಇವಾಗ ಇವಾಗ ಆಗಲ್ಲ. ಇವಾಗೆಲ್ಲ ಅನ್ನಗಳು ಹ್ಞೂ ಅನ್ನಗಳು ತಿನ್ನೋಕ್ಕಾಗಲ್ಲ. ಇವಾಗೆಲ್ಲ ಅನ್ನದ ಸ್ವಾಮಿ ಮುದ್ದೆ ಹಾಕ್ತಿರ್ತಾರೆ ಸ್ವಾಮಿ. ಇವಾಗ ನೋಡಿ ನಾನು ಮುದ್ದೆ ಬಿಡಲ್ಲ. ಹ್ಞೂ, ಮುದ್ದೆ ಬೇಕೇ ಬೇಕು. ಹ್ಞೂ, ನಾವು ಅಷ್ಟೇ ಮುದ್ದೆನೇ ಜಾಸ್ತಿ ತಿನ್ನೋದು. ಈಗ ಶಿವನಾಪುರ ಊರು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಇಲ್ಲಿ 2 ದೇವಸ್ಥಾನಕ್ಕಿದೆ. ಒಂದು ಮಾರಿಕಾಂಬ ದೇವಸ್ಥಾನ, ಇದು ಅದ್ರ ಪಕ್ಕದಲ್ಲೇ ದ್ರೌಪದಾಂಬ ದೇವಸ್ಥಾನ ಒಂದಿದೆ. 2 ಸಕ್ಕದಾಗಿದೆ, ಒಂದ್ಸಲ ನೋಡಿ ನೀವು. ಇದು ಶಿವನಾಪುರದಲ್ಲಿರುವ ದ್ರೌಪದಾಂಬ ದೇವಸ್ಥಾನ. ಕರಗ ಸ್ಟಾರ್ಟ್ ಆಗಿದೆ ಯಾವಾಗಂದ್ರೆ 1946ರಲ್ಲಿ ಅಂತ ಅಲ್ಲಿ ಬರ್ದಿದ್ದಾರೆ ನೋಡಿ. ಮಾರಿಕಾಂಬ ದೇವಸ್ಥಾನ ಇದು ಸ್ಥಾಪನೆ ಆಗಿದ್ದು 2002ರಲ್ಲಿ. ಇಲ್ಲಿ ನೋಡಿ ಹಳ್ಳಿ ಅಂಗಡಿ ಮಳಿಗೆಗಿದ್ದಾವೆ. ಇದು ಕಟ್ಸಿರೋದು ಯಾವಾಗ ಗೊತ್ತಾ? 1956ರಲ್ಲಿ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಈ ಥರ ಈಗ ಕಾಣಿಸೋದೇ ಇಲ್ಲ ನಮಗೆ ಮನೇಲಿ. ಶಿವನಾಪುರಕ್ಕೆ ಬಂದಿದ್ವಲ್ಲ, ಈ ಶಿವನಾಪುರದಲ್ಲಿ ಚಿತ್ರಾನ್ನ ಫೇಮಸ್ ಅಂತ ಹುಡುಗ ನಮಗೆ ಕಮೆಂಟ್ ಮಾಡಿದ್ದ. ಸೊ ಅದನ್ನೀಗ ಹುಡ್ಕೊಂಡು ಹೋಗೋಣ ಎಲ್ಲಿದೆ ಅಂತ ಬನ್ನಿ. ಅದನ್ನೇ ಹುಡುಕ್ತಾ ಇದ್ದೀವಿ, ಎಲ್ಲಿ ಸಿಗ್ತಾ ಇಲ್ಲ ನಮಗೆ. ಬನ್ನಿ ಹುಡ್ಕೋಣ ಹೇಳ. ಇದೇ ಆ ಹೋಟೆಲ್ಗೆ ಬಂದಿದ್ವಿ. ಟಿಫನ್ ಕ್ಲೋಸ್ ಆಗಿದೆ ಅಂತೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಈ ಕಡೆ ಬಂದಾಗ ಬರೋಣ. ಇದು ಶಿವನಾಪುರದಲ್ಲಿರುವ ಗೌರ್ಮೆಂಟ್ ಹಾಸ್ಪಿಟಲು. ಇಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಏನಾದರೂ ಜನರಿಗೆ ಪ್ರಾಬ್ಲಮ್ಸ್ ಇದ್ದರೆ ಸೊ ಇಲ್ಲೇ ಬರ್ತಾರೆ. ಇದು ಶಿವನಾಪುರದಲ್ಲಿರುವ ಹೈಸ್ಕೂಲ್ ಇದು. ಸೊ ನೀವು ಇಲ್ಲೇನಾದರೂ ಓದಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಓದಿದ್ರೆ ಅಂತ ಕಮೆಂಟ್ ಮಾಡಿ ನನಗೆ. ಓಕೆನಾ? ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ.